ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂತಹ ಜೀರಾ ರೈಸ್ ಮತ್ತು ಸಾಂಬಾರು. ಇದು ನ್ಯೂ ಮಾಮ್ಸ್ಗೆ ಮತ್ತು ಮನೇಲಿರೋ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಜೀರ್ಣನೂ ಬೇಗ ಆಗುತ್ತೆ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗೈತಿ. ಬರೀ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1.5 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿನಿ. ನಾನು ಹಾಗೆ ಹೊರ ಕುದಿಯೋಕೆ ಇಡಾತೀನಿ. ನೀವು ಬೇಕಂದ್ರೆ ಕುಕ್ಕರ್ನಾಗ ಇಟ್ಕೋಬೋದು. ಕುಕ್ಕರ್ನ 3 ವಿಸಲ್ ಹೊಡೆಸ್ರಿ. ಇದನ್ನು ಚಲೋ ತಂಗ 2-3 ಸತ ವಾಶ್ ಮಾಡಿ ಚಲೋ ನೀರು ಹಾಕಿ ಕುದಿಯೋಕೆ ಇಟ್ಕೊರಿ. ಮಿನಿಮಮ್ 2 ಸತಾರೆ ವಾಶ್ ಮಾಡಿರಿ. ಹೆಸರುಬೇಳೆ ಆರೋಗ್ಯಕರ ಮತ್ತು ಜಲ್ದಿ ಜೀರ್ಣ ಆಗುವಂತಹ ದಾಲ್, ಅದಕ್ಕೆ ಇದನ್ನೇ ಮಾಡತ್ತೀನಿ. ನಾನು ಸಿಂಪಲ್ಲಾಗಿ ಮಾಡತ್ತೀನಿ. ಇದನ್ನು ಆಫ್ಟರ್ ಡೆಲಿವರಿ ಅಂದರೆ ಬಾಣಂತಿಯರು ತಿನ್ನುವಂತಹ ಫುಡ್ ಇದು. ನಾನು ಇದನ್ನು ಒಂದು ಸೈಡ್ ಕುದಿಸೋಕೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಒಂದು ಸ್ವಲ್ಪ ಅರಿಶಿನ ಹಾಕೋರಿ, ಅಂದರೆ ಜಲ್ದಿ ಕುದೀತೈತಿ. ಇನ್ನೊಂದು ಸ್ವಲ್ಪ ಇದನ್ನು ಸೈಡಿಗೆ ಕುದಿಯೋಕೆ ಇಟ್ಟು ಇವಾಗ ಜೀರಾ ರೈಸ್ ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಎಣ್ಣೆ ಹಾಕೀನಿ, ಯಾಕಂದ್ರೆ ಬರೀ ತುಪ್ಪದಾಗ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಜಾಸ್ತಿ ಹಾಕಿಲ್ಲ. ಎಣ್ಣೆ ತಿನ್ನಂಗಿಲ್ಲ ಅದಕ್ಕೆ. ಆಮೇಲೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿರಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಅಥವಾ ಜೀರಾ ರೈಸ್ನ ಹಲವು ಥರ ಮಾಡ್ತಾರೆ. ರೈಸ್ ಮಾಡಿನೂ ಜೀರಾದ ಒಗ್ಗರಣೆ ಕೊಡ್ತಾರೆ. ಇದ್ರೊಳಗೆ ಈ ಥರ ನಾನು ಮಾಡ್ತೀನಲ್ಲ, ಈ ಥರನೂ ಮಾಡ್ತಾರೆ. ಹಲವಾರು ಥರ ಅದಾವ. ನಾನು ಇದನ್ನು ತೋರ್ಸಾತೀನಿ, ಯಾಕಂದರೆ ಇದನ್ನು ಬಾಣಂತಿಯರು ತಿನ್ಬೋದು. ಆ ಥರ ಜಾಸ್ತಿ ಖಾರ ಹಾಕತ್ತಿಲ್ಲ, ಸಿಂಪಲ್ಲಾಗಿ ಮಾಡತ್ತೀನಿ. ಬಟ್ ಫುಲ್ ಟೇಸ್ಟಿಯಾಗಿತ್ತು. ಖಾರ ತಿನ್ನಲ್ಲ ಅಲ್ಲ, ಅದಕ್ಕೆ 1-2 ಮೆಣಸು ಹಾಕೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಆಪ್ಷನಲ್ಲ. ಫಸ್ಟು 1 ತಿಂಗಳಂತೂ ಅದನ್ನು ಕೊಡೋದಿಲ್ಲ. ಆಫ್ಟರ್ 2 ಮಂತ್ 3 ಮಂತ್ ಒಂದು ಸ್ವಲ್ಪ ಖಾರ ತಿನ್ಬೋದು. ಅದಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಂಡಿನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಹಾಕ್ಕೊಂಡಿನಿ, ಅಂದರೆ ಜೀರಿಗೆ. ನನ್ನ ಚಾನಲ್ ಒಳಗೆ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡೀನಿ ಬಾಣಂತಿಯರಿಗೆ ಅಂತ. ನೀವು ಹೋಗಿ ಆ ಪ್ಲೇಲಿಸ್ಟ್ ಚೆಕ್ ಮಾಡ್ಬೋದು. ಆಫ್ಟರ್ ಡೆಲಿವರಿ ಹೊಟ್ಟೆ ಒಂದು ಸ್ವಲ್ಪನಾದರೂ ಇದ್ದೇ ಬಿಟ್ಟಿರುತ್ತೆ. ಅದರ ಬೊಜ್ಜು ಕರಗಿಸ್ಬೇಕು ಅಂತಂದ್ರೆ ನೀವು ಆಫ್ಟರ್ 8 ಮಂತ್ಸ್ ಅಥವಾ 1.5-2 ತಿಂಗಳ ಮೇಲೆ ನೀವು ಲೈಟಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ವಾಕಿಂಗ್, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್, ಈ ಥರ ಚಿಕ್ಕ ಪುಟ್ಟ ಎಕ್ಸಸೈಸ್ ಮಾಡ್ಬೋದು. ಆಮೇಲೆ ಅದಕ್ಕೆ ಅಂತಲೇ ಒಂದು ಡ್ರಿಂಕ್ಸ್ ಇದ್ದಾವೆ. ನೀವು ಬೇಕಿದ್ದರೆ ಕಮೆಂಟ್ ಮಾಡಿರಿ, ಆ ಡ್ರಿಂಕ್ಸನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜೀರಿಗೆ ಕುದಿಸಿದಂಥ ನೀರು ಮತ್ತು ಅಜ್ವೈನ್ ನೀರು, ರಾಗಿ ಮಾಲ್ಟ್, ಈ ಥರ ಹಲವಾರು ಇದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ನಿಮ್ಗೆ ವೀಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೇನ್ ಏನು ಅಂತಂದರೆ ನೀವು ನೀರು ಕುಡಿಯೋದನ್ನು ಕಮ್ಮಿ ಮಾಡಬೇಡ್ರಿ. ಮಿನಿಮಮ್ 2-3 ಲೀಟರ್ಸ್ ನೀರು ಕಂಪಲ್ಸರಿ ಕುಡಿಲೇಬೇಕು. ಬಟ್ ನೀರು ಕೊಡಲ್ಲ ಅಂತಾರೆ ನಮ್ಮ ಇಂಡಿಯನ್ ಕಲ್ಚರ್ನಾಗ. ಬಟ್ ಡಾಕ್ಟರ್ಸ್ ಹೇಳೋ ಥರ ನೀರು ಕುಡಿದ್ರೇ ಮಿಲ್ಕ್ ಸಪ್ಲೈ ಜಾಸ್ತಿ ಆಗೋದು. ಅದಕ್ಕೆ ನೀರು ಮಾತ್ರ ಬಿಡೋಕೆ ಹೋಗ್ಬೇಡ್ರಿ, ಮೇನ್ ನೀರು ಕುಡೀರಿ. ಮತ್ತು ರೆಸಿಪಿ ಕಡೆ ಬರೋಣ. ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ 1 ಅವರ್ ನೆನೆಸಿಟ್ಟಿದ್ದೆ ನಾನು. ನೀವು ಬೇಕಂದ್ರೆ ನೆನೆಸ್ಬೋದು, ಇಲ್ಲಾಂದ್ರೆ ಇಲ್ಲ. ನಾನಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿನಿ. ಆ ಥರ 2 ಕಪ್ ಅಕ್ಕಿ ತೊಗೊಂಡಿದ್ದೆ ನಾನು. ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಲ್ ಆಗಲಿ, ಆಮೇಲೆ ರೈಸ್ ರೆಡಿಯಾಗಿರುತ್ತೆ. ನಿಮ್ಗೆ ಜಾಸ್ತಿ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋರಿ. ಇಲ್ಲ ನಮ್ಗೆ ಮೀಡಿಯಮ್ ಬೇಕು ಅಂತಂದ್ರೆ 1 ಕಪ್ಪಿಗೆ 3 ಕಪ್ ಆಗೋಷ್ಟು ನೀರು ಹಾಕೋರಿ, ಸಾಕಾಗುತ್ತೆ ಅಷ್ಟೇ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಹೊಸ ವೀಡಿಯೋಸ್ ತರ್ತಾ ಇರ್ತೀನಿ. ಬೇಬೀಸ್ಗೆ ಗ್ಯಾಸ್ ರಿಲೀಸಿಂಗ್ ಟಿಪ್ಸ್ ಏನಾದರೂ ಬೇಕಾಗಿದ್ದರೆ ನಂಗೆ ಕಮೆಂಟ್ ಹಾಕ್ರಿ, ಅದನ್ನು ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಇವಾಗ ಬೇಳೆ ಕುದ್ದೈತಿ, ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ತುಪ್ಪ ಹಾಕ್ಕೊಂಡಿಲ್ಲ ನಾನು, ಬರೀ ತುಪ್ಪ ಹಾಕೈತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡೀನಿ. ಜೀರಿಗೆ ಸಾಸಿವೆ ಚಲೋ ತಂಗ ಫ್ರೈ ಆಗಿಂದ ಒಂದು ಸ್ವಲ್ಪ ಕರಿಬೇವು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು, ಯಾಕಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಹೀಟ್ ಆಗುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ಬಾಣಂತಿಯರ ಅಡುಗೆ ಒಳಗೆ. ಆಮೇಲೆ ಇಲ್ಲಿ ಕುದಿಸಿಟ್ಕೊಂಡಿರುವಂಥ ಬೇಳೆ ರೆಡಿಯಾಗೈತಿ, ಅದನ್ನು ಇದಕ್ಕೆ ಹಾಕ್ಕೊತೀನಿ. ನಾನು ಕುದಿಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಸಿದ್ದೆ. ನೀವು ನೋಡಿರಿ, ಹಂಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ನೀರು ಹಾಕೋರಿ, ಇಲ್ಲ ಇಷ್ಟೇ ಇದ್ದರೆ ಇಷ್ಟೇ ಇರಲಿ. ನಾನು ನೀರು ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ. ಕುದಿಬೇಕಾದ್ರೆ ಅರಿಶಿನ ಹಾಕೈತಿ, ಸ್ವಲ್ಪ ನೋಡಿ ಅರಿಶಿನ ಹಾಕೋರಿ. ಆಮೇಲೆ ಖಾರ ಹಾಕೀನಿ. ಇದು ಕಲರ್ ಅಷ್ಟೇ ಇಷ್ಟು ಡಾರ್ಕ್ ಐತಿ, ಬಟ್ ಖಾರ ಇಲ್ಲ ಅದಕ್ಕೆ 1.5 ಚಮಚ ಅಷ್ಟೇ ಖಾರ ಹಾಕಿದ್ದೀನಿ, ಅದು ಚಿಕ್ಕ ಸ್ಪೂನ್ಲೆ.
ಆಮೇಲೆ ಸ್ವಲ್ಪ ಉಪ್ಪು ಹಾಕೋರಿ, ಅನ್ನಕ್ಕೆ ಉಪ್ಪು ಹಾಕಿರಿ, ಇದಕ್ಕೆ ನೋಡಿ ಹಾಕೋರಿ, ಟೇಸ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕೋರಿ. ಆಮೇಲೆ ಇದು ಇಷ್ಟೇ ಚಲೋ ಹೊತ್ತಂಗೆ ಕುದಿಯಾಕೆ ಬಿಟ್ರಿ. ಸಣ್ಣ ಲೋ ಫ್ಲೇಮ್ ಇಟ್ಟು ಚಲೋ ಹೊತ್ತಂಗೆ ಕುದಿಬೇಕದು. ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಕುದಿಯಾಕೆ ಬಿಡ್ರಿ, ಮಸ್ತ್ ಸ್ಮೆಲ್ ಬರ್ತೈತಿ. ಇಲ್ಲಿವರೆಗೂ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಇಷ್ಟ ಆಗತ್ತೈತಿ ಅನ್ಸುತ್ತೆ. ಹಾಗೆ ಲೈಕ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ. ನಾರ್ಮಲ್ ರೆಸಿಪೀಸು ಹಾಕ್ತೀನಿ, ಬಾಣಂತಿಯರ ರೆಸಿಪೀಸು ಹಾಕ್ತೀನಿ. ಆಮೇಲೆ ಬೇಬೀಸ್ಗೆ ಬೇಕಾಗಿರುವಂಥ ಫುಡ್ ಬೇಕಿದ್ರೆ ಅದ್ರದ್ದು ರೆಸಿಪಿ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಕಮೆಂಟ್ ಹಾಕ್ರಿ. ಇವತ್ತಿಂದು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಡಿನ್ನರ್ ರೆಡಿ ಆಗೈತಿ. ಜೀರಾ ರೈಸ್ ಮತ್ತು ಮೂಂಗ್ ದಾಲ್ ಸಾಂಬಾರ್. Please like, comment, share and subscribe my channel. Thank you for watching.